ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ, ಫೈನಲಿ ವಿ ಹ್ಯಾವ್ ರೀಚ್ಡ್ 25th ಡೇ ಆಫ್ ದಿಸ್ 25 days PT ಜಿಮ್ ಚಾಲೆಂಜ್. ಸೊ ಈ ಒಂದು ಲಾಸ್ಟ್ ಡೇ ನಾನು ಏನೆಲ್ಲ ತಿಂದೆ ಮತ್ತೆ ಡಯಟ್ ಫಾಲೋ ಮಾಡಿದ್ನ ಇಲ್ವಾ ಅಂತ ನೋಡ್ತೀರಾ. ಹಾಗೆ ಶಾಪಿಂಗ್ ಮಾಡಿದ್ದೆ. ಸೊ ಏನೆಲ್ಲ ತಗೊಂಡು ಈ ಒಂದು ಶಾಪಿಂಗ್ ಮಾಡುವಾಗ ಮತ್ತೆ ಜಿಮ್ ಅಟೆಂಡ್ ಮಾಡಿದ್ನಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದು ಕೂಡ್ಲೆ ನಾನು ಪ್ಲೇನ್ ವಾಟರ್ನ ಕುಡಿದು ಇಲ್ಲಿ ಬ್ರೇಕ್ಫಾಸ್ಟ್ ತಗೊಳ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಡೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 4th ಸಂಡೇ ವಿಡಿಯೋನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಡಯಟ್ ನ ಬ್ರೇಕ್ ಮಾಡಿದ್ದೆ ಅಂತ ಹೇಳಿ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಫೀಲ್ ಗುಡ್ ಆಲ್ಸೋ ಸಮ್ಟೈಮ್ಸ್, ರೈಟ್? ಸೊ ಯಾವಾಗ್ಲಾದ್ರೂ ಒಂದ್ಸತಿ ಚೀಟ್ ಮೀಲ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ಸೊ ನಾನು ಲಾಸ್ಟ್ ಡೇ ಮಾರ್ನಿಂಗ್ ಡಯಟ್ ಫುಡ್ ತಿನ್ಲಿಲ್ಲ, ನೋ ಡಯಟ್ ಫುಡ್. ಮಾರ್ನಿಂಗ್ ಐ ಹ್ಯಾಡ್ ವಾಟ್ ಎವರ್ ಐ ಹ್ಯಾಡ್ ಲಾಸ್ಟ್ ನೈಟ್. ಓಕೆ, ಸೊ ಸ್ವಲ್ಪ ಮಿಕ್ಕಿತ್ತು ರೈಸ್, ಗೋಬಿ, ಸ್ಯಾಂಡ್ವಿಚ್ ಎಲ್ಲ ತಿಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗ್ದು. ಸೊ ಮಧ್ಯಾಹ್ನದ ಊಟಕ್ಕೂ ಕೂಡ ನಾನು ಅದೇ ರೈಸ್ ಇತ್ತು, ಸ್ವಲ್ಪ ಗ್ರೇವಿ ಇತ್ತು, ಮೊಸರು ಬಜ್ಜಿ ಕೂಡ ಇತ್ತು. ಅಂದ್ರೆ ಮೊಸರು ಬಜ್ಜಿ ಸ್ವಲ್ಪ ಇತ್ತು, ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಹಾಲು ಹಾಕಿ ಹೆಪ್ಪ ಹಾಕಿದ್ದೆ. ಸೊ ಮೊಸರು ಕೂಡ ಇತ್ತು, ಅದನ್ನ ತಗೊಂಡೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಹಾಗೆ ಕರ್ಡ್ ಅನ್ನ ತಿಂದೆ ಮಧ್ಯಾಹ್ನ. ಆಫ್ಟರ್ 25 days ಫಾರ್ ದ ಫಸ್ಟ್ ಟೈಮ್, ಸಾರಿ ಆಫ್ಟರ್ ಅ ಮಂತ್, ಆಫ್ಟರ್ ಅ ಮಂತ್ ಐ ಹ್ಯಾಡ್ ರೈಸ್ ಫಾರ್ ದ ಫಸ್ಟ್ ಟೈಮ್ ಆನ್ 4th Sunday and the next day also, that is last day of my gym. So in this series actually, ಸೊ ಅದಾದ್ಮೇಲೆ ಸ್ವಲ್ಪ ಪೊಮೊಗ್ರನೇಟ್ ಎಲ್ಲ ತಿಂದು ನಾನು ಜಿಮ್ಗೆ ಹೊರಟೆ. ಜಿಮ್ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಅವತ್ತು ವೇಟ್ ಲಿಫ್ಟಿಂಗ್ ಇತ್ತು. ಈ ಒಂದು 30 kgs ಮತ್ತೆ 12 kgs 5 ರೌಂಡ್ಸ್ ಸ್ಟೆಪ್ಸ್ ಇಳಿಯೋದು ಹತ್ತೋದಿತ್ತು, 3 floors. ಸೊ ಅದಾದ್ಮೇಲೆ ವರ್ಕೌಟ್ ಎಲ್ಲ ಮುಗಿಸಿದ್ಮೇಲೆ ಸರ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ರು. ಹಾಗೆ ನನ್ನ ಒಂದು ವೇಟ್ ಹಾಗೆ ನನ್ನ ಒಂದು ಬೆಲಿ ಫ್ಯಾಟ್ ಎಲ್ಲ ಕರ್ಗಿದ್ಯಾ, ಎಷ್ಟು ಇವಾಗ ನಾನು ಸೆಂಟಿಮೀಟರ್ ಬೆಲಿ ಫ್ಯಾಟ್ ಕರ್ಗಿಸಿದ್ದೀನಿ ಅಂತ ಎಲ್ಲ ಚೆಕ್ ಮಾಡಿ ಒಂದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ರು. ಯಾವ ತರ ಫುಡ್ ನಾನು ಕಂಟಿನ್ಯೂ ಮಾಡ್ಬೇಕು, ಮತ್ತೆ ಸೆಕೆಂಡ್ PT ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳಿ ರೆಕಮೆಂಡ್ ಮಾಡಿದ್ರು. ಸೊ ನಾನು ಕೂಡ ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ ಜಿಮ್ ನಲ್ಲಿ ಸ್ವಲ್ಪ ವಿಡಿಯೋಸ್ ನ ತಗೊಳ್ಳೋಣ ಅಂತ ಹೇಳಿ ಪರ್ಮಿಷನ್ ನ ತಗೊಂಡು ಸ್ವಲ್ಪ ಇಲ್ಲಿ ವಿಡಿಯೋಸ್ ನ ಮಾಡ್ಕೊಂಡೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ದಿವಸ ನಾನು ಜಿಮ್ ನ ಒಂದ್ ಒಳಗಡೆ ಏನು ನಾವು ವರ್ಕೌಟ್ ಮಾಡ್ತಾ ಇದ್ವಿ ಅದನ್ನ ನಿಮ್ಗೆ ತೋರಿಸಿರ್ಲಿಲ್ಲ, ಅಂದ್ರೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು ಅಂತ ಹೇಳಿ. ಸೊ ಐ ವಾಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವರ್ಕೌಟ್. ಸೊ ಲಾಸ್ಟ್ ಡೇ ಐ ಟುಕ್ ಸಮ್ ಕ್ಲಿಪ್ಸ್. ಸೊ ಮೋಟಿವೇಶನಲ್ ಕೋಟ್ಸ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದೆಲ್ಲವನ್ನು ಕೂಡ ನಮ್ಮ ಒಂದು ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಮಗೂ ಒಂದು ಡಿಸಿಪ್ಲಿನ್ ನ ಫಾಲೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದೆಲ್ಲ ಪೋಸ್ಟರ್ಸ್ ನ ನೋಡ್ತಾ ಇದ್ರೆ. ಸೊ ತುಂಬಾನೇ ಖುಷಿ ಆಯ್ತು ನನ್ಗೆ ಈ ಒಂದು ಜಿಮ್ ನ ಸೇರಿ ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ದು. ಸೊ ಅದಾದ್ಮೇಲೆ ನಾನು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಹೋದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇಕರಿ ಐಟಮ್ಸ್ ಎಲ್ಲ ಇದೆ, ಬಟ್ ಐ ಡಿಂಟ್ ಟೇಕ್ ಎನಿ ಆಫ್ ದೀಸ್ ಬ್ರೆಡ್ ಆರ್ ಬೇಕರಿ ಐಟಮ್ಸ್ ಲೈಕ್ ದಟ್, ನಾಟ್ ಫ್ರೈಡ್ ಐಟಮ್ಸ್, ಬಟ್ ಐ ಜಸ್ಟ್ ಟುಕ್ ಸಮ್ ಆಫ್ ದಿ ಕ್ಲಿಪ್ಸ್ ಹಿಯರ್ ಜಸ್ಟ್ ಟು ಶೋ ನೀವು ಇಲ್ಲಿ ಯಾವ ತರ ಇದೆ ಅಂತ ಹೇಳಿ. ಹೋಗ್ಕೊಳ್ಳೋಣ ಅನ್ಸ್ತಿತ್ತು, ಬಟ್ ಐ ಜಸ್ಟ್ ಟುಕ್ ಡ್ರೈ ಫ್ರೂಟ್ಸ್ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಾಜಿನ ಒಂದು ಬಾಟ್ಲ್ಗಳಲ್ಲಿ ಈ ಒಂದು ಏನು ಸಿನಮನ್ ಪೌಡರ್ ಆಗಿರ್ಬೋದು, ಬೇಸಿಲ್ ಸೀಡ್ಸ್ ಅಥವಾ ಬೇಸಿಲ್ ಪೌಡರ್ ಆಗಿರ್ಬೋದು, ಐ ಮೀನ್ ಬೇಸಿಲ್ ಲೀವ್ಸ್ ಆಕ್ಚುಲಿ. ಸೊ ಹಾಗೆ ಇಲ್ಲಿ ಗಾರ್ಲಿಕ್ ಪೌಡರ್ ಆಗಿರ್ಬೋದು ಎಲ್ಲ ಇತ್ತು. ಬಟ್ ಐ ಜಸ್ಟ್ ಟುಕ್ ಸಮ್ ಡ್ರೈ ಫ್ರೂಟ್ಸ್, ಪಂಪ್ಕಿನ್ ಸೀಡ್ಸ್ ಅಂಡ್ ಫ್ಲವರ್ ಸೀಡ್ಸ್. ಸಿ ಯು ಕ್ಯಾನ್ ಜಸ್ಟ್ ಚೆಕ್ ವಾಟ್ ಎವರ್ ಐ ಹ್ಯಾವ್ ಟೇಕನ್. ಕೊನೆಯಲ್ಲಿ ಹೇಳ್ತೀನಿ ಎಷ್ಟಾಯ್ತು ಅಂತ ಹೇಳಿ. ಸೊ ಬಿಲ್ ಎಷ್ಟಾಯ್ತು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. So I just wanted to take jaggery also. So first ನಾನು ಇಲ್ಲಿ ಓಲೆ ಬೆಲ್ಲ ಅಂತ ಒಂದು ನೋಡಿದೆ. ಇದು ಒಂದು ಮರದಲ್ಲಿ ಸಿಗುವಂತದ್ದು. It is called ಓಲೆ ಬೆಲ್ಲ. It's not from sugarcane actually, some other type of jaggery which is taken from a type of tree.
ಸೊ ಇಲ್ಲಿ ಸಣ್ಣದು ಕೂಡ ಸಿಕ್ಕುತ್ತೆ, 2 ಪೀಸ್ಗೆ 70 ರೂಪಾಯಿ. ಬಟ್ ಇದು ಬೇಡ ಅನ್ನಿಸ್ತು. ಐ ಜಸ್ಟ್ ಥಾಟ್ ಲೆಟ್ ಮಿ ಟೇಕ್ ನಾರ್ಮಲ್ ಜಾಗ್ರಿ ಬಟ್ ಆರ್ಗ್ಯಾನಿಕ್ ಒನ್. ಸೊ ಸ್ವಲ್ಪ ಡಾರ್ಕ್ ಆಗಿದೆ, ನೋಡ್ತಾ ಇರ್ಬೋದು ಇಲ್ಲಿ ನೀವು ಬೆಲ್ಲ. ಸೊ ಇದನ್ನ ತಗೊಂಡೆ ನಾನು. ಸೊ ಅದಾದ್ಮೇಲೆ ಮನೆಗೆ ಹೊರಡಕ್ ಮುಂಚೆ ಊಟನೂ ಇಲ್ಲೇ ತಗೊಂಡ್ಬಿಡೋಣ ಹೊರಗಡೆ ಅಂತ ಹೇಳಿ ಒಂದು ಹೋಟೆಲ್ ಓಪನ್ ಇತ್ತು. ಐ ಜಸ್ಟ್ ದೋಸಾ ಆಕ್ಚುಲಿ ಅಂಡ್ ಹೋಟೆಲ್ ಅಲ್ಲಿ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನೆಲ್ಲ ತಗೊಂಡಿದೀನಿ ಅಂತ ಹೇಳಿ. ಫಸ್ಟ್ ನಾನು ಇಲ್ಲಿ ಮನೆಗೆ ಬೇಕಾಗಿರುವಂತ ಸೋಪು, ನೀಲ್ ಪೌಡರ್, ಮತ್ತೆ ರೇಷನ್ನು, ಜೀರಿಗೆ, ಗಾರ್ಲಿಕ್. ಹಾಗೆ ಇಲ್ಲಿ ಸುಮಾರು ದಿನ ಆಯ್ತು ನಾನು ತಗೊಂಡು ಇರ್ಲಿಲ್ಲ. ಆಕ್ಚುಲಿ ಇದು ಮರಾಠಿ ಮೊಗ್ಗು ಅಂತ ಹೇಳಿ ಪಲಾವ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡು, ವೆರಿ ರೇರ್ ಆಗಿ ಮಾಡ್ಬೋದು ಅಂತ ಹೇಳಿ. ಹಾಗೆ ಗಸಗಸೆ ಕೂಡ ತಗೊಂಡೆ, ಒಳ್ಳೇದು ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಹೆಸರು ಕಾಳನ್ನ ತಗೊಂಡೆ, ಹಾಗೆ ಬಾದಾಮಿ ಕೂಡ ತಗೊಂಡೆ. ಸೊ ಇದನ್ನ ಕಂಟಿನ್ಯೂ ಮಾಡೋಣ, ಬಿಡೋದು ಬೇಡ ಅಂತ ಹೇಳಿ. ಹಾಗೆ ಇಲ್ಲಿ ರವೆ 2 ತರ, ಪನ್ಸಿ ರವೆ ಹಾಗೆ ನಾರ್ಮಲ್ ರವೆ ತಗೊಂಡೆ. ಹಾಗೆ ಇಲ್ಲಿ ರೆಡ್ ಚಿಲ್ಲೀಸ್ ತಗೊಂಡೆ. ಸೊ ಇದಿಷ್ಟಕ್ಕೂ 500 ರೂಪಾಯಿ ಸಮಥಿಂಗ್, 500+ ಸಮಥಿಂಗ್ ಆಯ್ತು. ಹಾಗೆ ಇಲ್ಲಿ ವೆಜಿಟೇಬಲ್ಸ್ ತಗೊಂಡೆ, ಟೊಮ್ಯಾಟೊ ಆಗಿರ್ಬೋದು, ಹುರುಳಿಕಾಯಿ, ಕ್ಯಾರೆಟ್ ಆಗಿರ್ಬೋದು, ಹಾಗೆ ಕುಕುಂಬರ್ ಆಗಿರ್ಬೋದು, ಹಾಗೆ ಇಲ್ಲಿ ಕ್ಯಾಪ್ಸಿಕಮ್, ಹಾಗೆ ಕ್ಯಾಬೇಜ್, ಹಾಗೆ ಆಶ್ ಕಾರ್ಡ್, ಮತ್ತೆ ಸ್ವಲ್ಪ ಚಿಲ್ಲಿ, ಗ್ರೀನ್ ಚಿಲ್ಲಿ ತಗೊಂಡೆ. ಹಾಗೆ ಇಲ್ಲಿ ಮಶ್ರೂಮ್ ಕೂಡ ಇತ್ತು, ಅದನ್ನು ಕೂಡ ತಗೊಂಡೆ. ಮಶ್ರೂಮ್ ಸಪ್ರೇಟ್ ಅದು 50 ರೂಪೀಸ್ ಆಯ್ತು. ಬಟ್ ಯಾ ಅಗೇನ್ ಇಲ್ಲಿ ಏನು ಕಡಲೆಕಾಯಿ ಬೀಜ ಅದು 50. ಆಕ್ಚುಲಿ ಎಲ್ಲ ಸೇರಿ ನನಗೆ 250 ರೂಪೀಸ್ ಆಯ್ತು. 250 + 50 ಮಶ್ರೂಮ್ 300 ಆಯ್ತು ಅಲ್ಲಿ ವೆಜಿಟೇಬಲ್ಸ್. ಇಲ್ಲಿ ದೋಸೆ ತಗೊಂಡೆ, 65 ರೂಪೀಸ್ ಆಗಿತ್ತು. ನನ್ಗೆ ಫ್ರೂಟ್ಸ್ ಆಕ್ಚುಲಿ ತುಂಬಾ ವರ್ತ್ ಅನಿಸ್ತು. 200 ರೂಪೀಸ್ಗೆ ನನ್ಗೆ ಎಷ್ಟು ಸಿಕ್ಕಿದೆ ನೋಡಿ ಇಲ್ಲಿ. 2 ಪೊಮೊಗ್ರೆನೇಟ್, 1 ಗುವಾವಾ, ಮತ್ತೆ 1 ಪಪಾಯ, ಚೆನ್ನಾಗಿ ಹಣ್ಣಾಗಿದೆ ಇದು. ಸೊ ಹಾಗೆ ಮೂಸಂಬಿ, ಆಪಲ್ 2. ಸೊ ಅದೆಲ್ಲ 200 ವರ್ತ್ ಅನಿಸ್ತು. ಹಾಗೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್, ಜಾಗ್ರಿ ಎಲ್ಲ ಸೇರಿ 995 ಆಯ್ತು ಆಕ್ಚುಲಿ. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ನಲ್ಲಿ ಮೊದಲಿಗೆ ಡ್ರೈ ಖರ್ಜೂರ, ಇದು ಬಂದು 50 ರೂಪೀಸ್ ಆಕ್ಚುಲಿ. ಮತ್ತೆ ವಾಲ್ನಟ್ 170 ರೂಪೀಸ್ 1 ಪ್ಯಾಕೆಟ್ಗೆ. ಸೊ ಅಲ್ಲಿಗೆ 170 + 170. ಸೊ ಅಗೇನ್ ದಿಸ್ ಜಾಗ್ರಿ ಇಸ್ ಆಕ್ಚುಲಿ 80 ರೂಪೀಸ್. ಮತ್ತೆ ಡೇಟ್ಸ್ ಇದು ತುಂಬಾ ಒಳ್ಳೇದು ಆಕ್ಚುಲಿ, ಇದು 170 ರೂಪೀಸ್ ಆಯ್ತದು. ಸೊ ವರ್ತ್ ಅನ್ನಿಸ್ತು. ಹಾಗೆ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್. ಸನ್ಫ್ಲವರ್ ಸೀಡ್ಸ್ 40 ರೂಪೀಸ್, ಹಾಗೆ ಪಂಪ್ಕಿನ್ ಸೀಡ್ಸ್ 70 ರೂಪೀಸ್ ಆಯ್ತು. ಇದು ನಮ್ಗೆ ಆಕ್ಚುಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾನೇ ಒಳ್ಳೇದು. ಐ ಮೀನ್ ಹೊಟ್ಟೆ ಸಮಸ್ಯೆ ಏನೋ ಇದ್ರು ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ. ಮತ್ತೆ ಇಲ್ಲಿ ಹನಿ ಕೂಡ ತುಂಬಾ ಒಳ್ಳೆ ಹನಿ ಇದು ಆಕ್ಚುಲಿ. ಸೊ ಅದು 75 ರೂಪೀಸ್. ಸೊ ಇದಿಷ್ಟು ತಗೊಂಡೆ. ಅಂಜೂರ 170 ರೂಪೀಸ್ ಆಗಿತ್ತು. ಸೊ ಎಲ್ಲ ಸೇರಿ 995 ಆಯ್ತು. ಅದಾದ್ಮೇಲೆ ನಾನು ಊಟ ಕೂಡ ಮಾಡಿದೆ. ಆಕ್ಚುಲಿ ತುಂಬಾ ಲೇಟ್ ಆಯ್ತು, ಯಾಕಂದ್ರೆ ಜಿಮ್ ಮುಗಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡಿ ಲೇಟ್ ಆಗಿತ್ತು. ಹಾಗೆ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡ್ ಬಂದೆ. ಆಕ್ಚುಲಿ ಅಲ್ಲಿ ಏನು ಬೇರೆ ಆಪ್ಷನ್ಸ್ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ I didn't had any other options, only those I had. So along with that I took potato bonda because ಅಲ್ಲಿ ಏನು ಇರಲಿಲ್ಲ, ಬೇರೆ ಏನು ಸಾಕಾಗಲ್ಲ ಅಂತ ಹೇಳಿ, ದೋಸೆ ಎಷ್ಟು ತಿಂದೆ ಸಾಕಾಗಲ್ಲ ಅಂತ ಹೇಳಿ ನಾನು ಬೋಂಡ ತಗೊಂಡೆ. ಸ್ವಲ್ಪ ಚಟ್ನಿ ಕೂಡ ನೀರಾಗೆ ಇತ್ತು, ತುಂಬಾ ಲೇಟ್ ಆಗಿತ್ತಲ್ಲ ಅಲ್ಲಿ, ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಇತ್ತು. ಸೊ ಊಟ ಮಾಡ್ಕೊಂಡು ಇಲ್ಲಿ ಎಲ್ಲ ತಂದಿದ್ದ ಸಾಮಾನ ಡಬ್ಬಿಗಳಿಗೆ ಹಾಕಿಟ್ಟೆ. ರವೆ ಆಗಿರ್ಬೋದು, ಅಂಜೂರ ಆಗಿರ್ಬೋದು, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಸನ್ಫ್ಲವರ್ ಸೀಡ್ಸ್, ಹಾಗೆ ಬಾದಾಮಿ ಆಕ್ಚುಲಿ ಒಂದ್ ಸ್ವಲ್ಪ ಆಲ್ರೆಡಿ ಇತ್ತು ನನ್ನ ಹತ್ರ, ನೀವು ಏನು ನೋಡ್ತಾ ಇರಲ್ಲ ಅದ್ರಲ್ಲಿ ಒಂದು ಆಲ್ಮೋಸ್ಟ್ 20% ಇತ್ತು ಅದರಲ್ಲಿ. ಇವಾಗ ತಗೊಂಡಿದ್ದು ಕೂಡ ಹಾಕಿದೆ, ಫುಲ್ ಆಯ್ತು. ಪಂಪ್ಕಿನ್ ಸೀಡ್ಸ್, ಹಾಗೆ ಇಲ್ಲಿ ರೆಡ್ ಚಿಲ್ಲೀಸ್, ಸುಕ್ ಮೆಣಸಿನ್ಕಾಯಿ ಅಂತಾರಲ್ಲ ಅದು, ಮತ್ತೆ ಖಾರದ ಮೆಣಸಿನ್ಕಾಯಿ, ಮತ್ತೆ ಇದು ಗಸಗಸೆ ಆಗಿರ್ಬೋದು ಎಲ್ಲ ಡಬ್ಬಗಳಿಗೆ ಹಾಕಿಟ್ಟೆ. ಹನಿ ಕೂಡ ತುಂಬಾನೇ ಒಳ್ಳೆ ಕಡೆ ತಯಾರು ಮಾಡುವಂತ ಹನಿ ಇದು, ಯಾಕಂದ್ರೆ ಡಾರ್ಕ್ ಕಲರ್ ಇದೆ, ನೀವು ನೋಡ್ಬೋದು, ನಾರ್ಮಲ್ ಹನಿಗಿಂತ ಚೆನ್ನಾಗಿದೆ. ಹಾಗೆ ಡ್ರೈ ಡೇಟ್ಸ್, ಹಾಗೆ ವಾಲ್ನಟ್ಸ್. ಸೊ ಹಾಗೆ ಇಲ್ಲಿ ಬೆಲ್ಲ ಕೂಡ, ಮತ್ತೆ ಜೀರಿಗೆ, ಎಸ್, ಮತ್ತೆ ಇದು ಡೇಟ್ಸ್ ಒಂಥರ ಡೇಟ್ಸ್. ಇದು ಆಕ್ಚುಲಿ ಆಲ್ಮೋಸ್ಟ್ ಒಂದರಲ್ಲಿ 36 ಮತ್ತೆ ಒಂದರಲ್ಲಿ 37 ಇಷ್ಟು ಡೇಟ್ಸ್ ಸಿಕ್ಕಿತ್ತು ನನಗೆ. ಸೊ ಇಷ್ಟಕ್ಕೆ ಆಕ್ಚುಲಿ
ಡೇಟ್ಸ್ಗೆ 170 rupees ವರ್ತ್ ಅನ್ನಿಸ್ತು ನನ್ಗೆ. ತುಂಬಾನೇ ವರ್ತ್ ಅಂತ ಅನ್ನಿಸ್ತು. ಸೊ ಮತ್ತೆ ಇಲ್ಲಿ ಜಾಗ್ರಿ ಬಂದು ನನ್ಗೆ 5 ಜಾಗ್ರೀಸ್ ಬಂದಿದೆ, 5 ಪ್ಲಸ್ ಇದೊಂದು ಕಾಲ್ ಭಾಗ. ಸೊ ಇದಿಷ್ಟಕ್ಕೆ ನಂಗೆ 80 rupees ರಿಯಲಿ ವರ್ತ್ ಅಂತ ಅನ್ನಿಸ್ತು. ಅದು ಡಾರ್ಕ್ ಕಲರ್ ಇದೆ, ನೀವು ಇಲ್ಲಿ ನೋಡ್ತಾ ಇದ್ರೆ ಜಾಸ್ತಿ ಕೆಮಿಕಲ್ಸ್ ಇಲ್ಲ ಇದ್ರಲ್ಲಿ. ಸೊ ಇವನ್ ದೇ ಹ್ಯಾವ್ ಮೆನ್ಷನ್ ಇನ್ ದಿಸ್ ಪ್ಯಾಕ್ ದಟ್ ಕೆಮಿಕಲ್ ಫ್ರೀ ಜಾಗ್ರಿ ಅಂತ ಹೇಳಿ. ಸೊ ಇಟ್ಸ್ ಗುಡ್ ಕಂಪ್ಯಾರಿಟಿವ್ಲಿ. ಸೊ ಅದಾದ್ಮೇಲೆ ಕಡ್ಲೆಕಾಯಿ ಬೀಜ, ಇದು ಕೂಡ ನಾನು ನೀಟಾಗಿ ಒಂದು ಪೇಪರ್ ಕೊಟ್ಟಿದ್ರಲ್ಲ ಅದನ್ನ ಹೀಗೆ ಸುತ್ತಿ ಒಂದು ಬಟ್ಟೆನ ಹಾಕಿ ಒಂದು ಕ್ಲಾತ್ ಅನ್ನ ಈ ರೀತಿ ಕ್ಲೋಸ್ ಮಾಡಿ ಇಟ್ಟೆ, ಚೆನ್ನಾಗಿ ಇರ್ಲಿ ಅಂತ ಅನ್ಬಿಟ್ಟು, ಹಾಳಾಗ್ಬಾರ್ದು ಬೇಗ ಅಂತೇಳಿ. ಹಾಗೆ ಡ್ರೈ ಫ್ರೂಟ್ಸ್ ನ ನೆನೆಸ್ದೆ, ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬಾದಾಮಿ ಹಾಗೆ ಒಣ ಖರ್ಜೂರನ ನೆನೆಸ್ಬಿಟ್ಟು ಹಾಗೆ ಇಲ್ಲಿ ತಂಪಿನ ಬೀಜದ ನೀರಿತ್ತು, ಅದನ್ನ ಕುಡಿದು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ. ದಿನ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್ 25 days PT ಜಿಮ್ ಚಾಲೆಂಜ್ ಅಂಡ್ ವೆಯ್ಟ್ ಲಾಸ್ ಜರ್ನಿ ಸೀರೀಸ್. ಸೊ ಏನಾದ್ರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ. ಡೇ 1 ಇಂದ ಡೇ 25 ವರೆಗೂ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.